ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಕಾಂಚನ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಅಲ್ರಿ, ತಲೆ ಸ್ನಾನ ಮಾಡಬೇಕು. ಹಂಗಾಗಿ ಎಣ್ಣೆ ಹಚ್ಕೊಳತ್ತೀನಿ ರೀ ತಲೆಗೆ. ಇದು ನಮ್ಮ ಅವ್ವ ತಂದು ಕೊಟ್ಟಾಳ್ರಿ ಶ್ರೀಶೈಲಕ್ಕೆ ಹೋದಾಗ. ಇದ್ರೊಳಗೆ ಏನೇನು ಭೃಂಗರಾಜ ಏನೇನೋ ಇರ್ತಾವ್ರಿ, ದಾಸವಾಳ ನೋಡಿರಿ. ಇದನ್ನೇ ಯೂಸ್ ಮಾಡ್ತೀನಿ ರೀ. ಇದ್ರೊಳಗೆ ಏನಿಲ್ಲ ರೀ, ಕೊಬ್ಬರಿ ಎಣ್ಣೆ ಹಾಕಿಟ್ಟು ಬಿಡೋದ್ರಿ. ಹಾಕಿಟ್ಟು ಒಂದು ವಾರ ತನಕ ಯೂಸ್ ಮಾಡೋದಿಲ್ಲ ರೀ. ಅದು ಒಂದು ವಾರ ತನಕ ಎಲ್ಲ ನೆನೆದು ಕಲರ್ ಬಿಡ್ತೈತೆ ರೀ. ಅದು ಅವಾಗ ಯೂಸ್ ಮಾಡೋದು. ಕಪ್ಪಾಗ್ತಾವತ್ರಿ ಕೂದಲ ಹೇಳ್ತಾರೆ. ನನಗೇನು ರಿಸಲ್ಟ್ ಬಂದಿಲ್ಲ ರೀ, ಆದ್ರೆ ಅದು ಹಾಕಿಟ್ಟಿನಲ್ರಿ, ಖಾಲಿ ಮಾಡಬೇಕಲ್ಲ, ಹಂಗಾಗಿ ಅದನ್ನೇ ಹಚ್ಕೊತೀನಿ ರೀ. ಇವಾಗೆಲ್ಲ ಹೋದ್ರಿ, ಅವರು ಸ್ಕೂಲಿಗೆ ಹೋದ್ರು. ನಮ್ಮ ಮನೆಯವರು ನಮ್ಮ ಅವ್ರಿಗೆ ಟಿಫನ್ ತೊಗೊಂಡು ಹೋದ್ರು. ರೊಟ್ಟಿ ಮತ್ತು ಪಲ್ಯ ಮಾಡಿಕೊಟ್ಟಿದ್ದೆ. ಹೊರಗಿಂದ ಫುಡ್ ಕೊಡಬೇಡ ಅಂತ ಹೇಳ್ಯಾರಿ ನಮ್ಮ ಅವ್ರಿಗೆ. ಆಯಿಲ್ ಅದು ಜಾಸ್ತಿ ಹಾಕಿರ್ತಾರೆ, ಹಾಗಾಗಿ ಶುಗರ್ ಇತ್ತಲ್ರಿ, ಅವ್ರಿಗೆ ಶುಗರ್ ಹೆಚ್ಚಾಗ್ಬಿಟ್ಟೈತೆ. ನಿನ್ನೆ ದೋಸೆ ತಿಂದಾರಿ, ಮತ್ತು ಸ್ವಲ್ಪ ಹೆಚ್ಚಾಗಿತ್ತು ಅಂತ ಹೇಳಿದ್ರು. ಸಂಜಾಳೆ ಹೋಗಿದ್ದೆ ರೀ ನಾನು ನಮ್ಮ ಅವ್ರ ಕಡೆ. ಅವಾಗ ಹೇಳಾಕ್ತಿದ್ರಿ ಅವ್ರು, ನಾನು ಮನೇಲಿಂದೇ ಮಾಡ್ತೀನಿ, ಜಲ್ದಿನೇ ಹೇಳ್ತೀನಿ, ಮಾಡ್ಕೊಡ್ತೀನಿ ಅಂತ ಹೇಳೀನಿ. ಲೇಟ್ ಮಾಡಿ ತೊಗೊಂಡು ಬಂದ್ರಿ ಅವರು. ಈಗ ಒಯ್ದು ಕೊಟ್ಟಾರಿ. 9:30 ಆಗೈತೆ ರೀ ಟೈಮ್. ಎಲ್ಲರೂ ಸ್ಕೂಲಿಗೆ ಹೋದ್ರು, ಅವರು ದವಾಖಾನಿಗೆ ಹೋದರು. ನಾನು ಬಾಂಡೆ ಎಲ್ಲ ಹೊರಗೆ ಇಟ್ಟೀನಿ ರೀ. ಬಾಂಡೆ ತೊಳೆದು, ಈ ಬಾಂಡೆ ತೊಳೆತನ ತಲೆ ನೆನಿತಿತ್ತು ರೀ. ಹಾಗಾಗಿ ತಲೆ ಎಣ್ಣೆ ಹಚ್ಕೊಂಡು ಬಾಂಡೆ ತೊಳೆದು ಜಳಕ ಮಾಡಿ ಶುಕ್ರವಾರ ಪೂಜೆ ಮಾಡ್ತೀನಿ ರೀ. ಇವತ್ತು ಹಬ್ಬದ ಅಡುಗೆ ಹಿಂದೆ ಸ್ವಲ್ಪ ಮಾಡ್ತೀನಿ ರೀ. ನಮ್ಮ ಮಕ್ಕಳೆಲ್ಲ ಹೇಳ್ಯಾರಿ, ನಮ್ಮ ಮನ್ಯಾಗ ಇರ್ತೀವಿ ಮಮ್ಮಿ, ನಾವು ಮಾಡ್ತೀವಿ ಅಂತ ಹೇಳ್ಯಾರಿ. ಅದಕ್ಕೆ ಸ್ವಲ್ಪ ಮಾಡ್ತೀನಿ ರೀ, ಮತ್ತು ನಾಳೆ ಒಂದು ಸ್ವಲ್ಪ ಮಾಡ್ತೀನಿ. ಜಳಕ ಮುಗಿತ್ರಿ, ಇವಾಗ ಪೂಜೆ ಮಾಡಾಕತ್ತೀನಿ ನೋಡ್ರಿ. ನನಗೆಲ್ಲ ಕೆಲಸ ಮಾಡಿ ಪೂಜೆ ಮಾಡ್ಬೇಕ್ರಿ, ಅಂದ್ರೆ ಸಮಾಧಾನದಿಂದ ಪೂಜೆ ಮಾಡ್ತೀನಿ ರೀ ನಾ. ಇಲ್ಲ ಅಂದ್ರೆ ಮೊದಲು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸ ಹಾಗೆ ಇತ್ತಂದ್ರೆ, ಅಯ್ಯೋ ಇನ್ನು ಕೆಲಸ ಐತಿ ಗಡ್ಬಡ್ ಹಂಗೆ ಅನಿಸ್ಬಿಡ್ತೈತ್ರಿ ನನಗೆ. ಪೂಜೆ ನಿವಾಂತಿ ಮಾಡ್ತೀನೇನೋ ರೀ, ಖರೆ ನನಗೆ ಹಂಗೆ ಆಗ್ತೈತ್ರಿ. ಅದಕ್ಕೆ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡ್ತೀನಿ ರೀ ನಾ. ಯಾವಾಗಲೂ ಹಾಗೆ ಮಾಡ್ತೀನಿ ರೀ. ಎಲ್ಲ ಬಟ್ಟೆ ತೊಳೆದು ಬಾಂಡೆ ತೊಳೆದು ನಮ್ಮ ಹುಡುಗರಿಗೆಲ್ಲ ಸಾಲಿಗೆ ಕಳಿಸಿ ಎಲ್ಲ ಕೆಲಸ ಆಗಿಂದೆ ನಿವಾಂತಿ ಪೂಜೆ ಮಾಡ್ತೀನಿ ರೀ ನಾ ಮಾಡೋದಾದ್ರೆ. ಅತ್ತೆ ಜಲ್ದಿ ಜಳಕ ಮಾಡ್ತಾರಲ್ರಿ, ಹಾಗಾಗಿ ಅತ್ತೆನೇ ಪೂಜೆ ಮಾಡ್ತಿದ್ರಿ ಯಾವಾಗಲೂ. ಶುಕ್ರವಾರಕ್ಕೊಮ್ಮೆ ನಾ ಮಾಡ್ತಿದ್ದೆ ರೀ. ಶುಕ್ರವಾರಕ್ಕೊಮ್ಮೆ ಉಪವಾಸ ಇರ್ತಿದ್ದೆ. ಮೊದಲು ನಾನೇ ಪೂಜೆ ಮಾಡ್ತಿದ್ದೆ. ಉಪವಾಸ ಇರ್ತಾಳೆ ಆಕಿನೇ ಮಾಡ್ತಾಳೆ ಅಂತ ಬಿಡ್ತಿದ್ರಿ ರೀ ಅವಾಗ ಅತ್ತಿ ಪೂಜೆ ಮಾಡೋಕೆ. ಇವಾಗ ಉಪವಾಸ ಇರಂಗಿಲ್ಲ ರೀ ನಾ, ಹಾಗಾಗಿ ಅತ್ತಿ ನಮ್ಮ ಮಾವನೇ ಮಾಡ್ತಾರೆ. ಹಿಂಗೆ ಅಮಾಸಿಗೆ ಅದು ದೇವ್ರಿಗೆ ಜಲ್ದಿ ಹೋಗಿದ್ಳಂದ್ರೆ ಅಮಾಸಿಗೊಮ್ಮೆ ಪೂಜೆ ಮಾಡ್ತೀನಿ ರೀ ನಾ. ಲೇಟ್ ಆಗ್ತೈತಿಲ್ರಿ, ಬಸ್ ಹೋಗ್ಬಿಡ್ತೈತೆ ಅಂಥೇಳಿ ಮಂಗವಾಯಿ ಹೋಗ್ತಾಳ್ರಿ ನಮ್ಮ ಅತ್ತೆ ಅಮಾಸಿಗೊಮ್ಮೆ. ಇವತ್ತೇನು ಹೋಗಲಿಲ್ಲ ನೋಡ್ರಿ. ನಿನ್ನೆ ಅಮಾಸಿಗೆ ಈ ಸಲ ನಮ್ಮ ಅವ್ರ ದವಾಖಾನೆಯಾಗಿದ್ದರು, ಜಲ್ದಿ ಪೂಜೆ ಮಾಡಿ ಹೋಗ್ಬಿಟ್ಟಿಳ್ರಿ ಅತ್ತೆ ದವಾಖಾನೆಗೆ. ಮುಂದಿನ ಅಮಾಸಿಗೆ ಹೋಗ್ತಾಳ್ರಿ. ನಮ್ಮ ಅವರು ಜಲ್ದಿ ಆರಾಮಾಗಿ ಬರಲಿ ಅಂತ ಕೇಳ್ಕೊತೀನಿ ರೀ ನಾನು. ಬರ್ತಾರೆ ಅವರು, ಹಬ್ಬದೊಟ್ಟಿಗೆ ಡಿಸ್ಚಾರ್ಜ್ ಆಗಿ ಬರ್ತಾರೆ. ಈಗ ಆರಾಮಾಗೈತ್ರಿ ಈಗ ಅವ್ರಿಗೆ, ಬರ್ತಾರೆ ಅವರು. ಊದು ಹಾಕ್ತೀವಿ ರೀ ನಾವು ಶುಕ್ರವಾರ ಮಂಗಳವಾರ. ಮತ್ತು ದಿನ ಡೈಲಿ ದೀಪ ಹಚ್ತಾಳ್ರಿ ನಮ್ದಾನು. ದೀಪ ಹಚ್ಚಿ ಸ್ಕೂಲಿಗೆ ಹೋಗ್ತಾಳ್ರಿ ಆಕಿ. ಡೈಲಿ ದೇವ್ರ ಹತ್ರ ಕೇಳ್ಕೊತೀನಿ ರೀ ನಾ. ಎಲ್ಲ ನಮ್ದಷ್ಟೇ ಬಿಡ್ಕೊಳಂಗಿಲ್ಲ ರೀ ನಾ, ಎಲ್ಲರದು ಬಿಡ್ಕೊತೀನಿ. ನೀವು ನಂಬ್ತಿರೋ ಬಿಡ್ತಿರೋ ಆ ದೇವ್ರು ಎಲ್ಲರಿಗೆ ಆಯುಷ್ಯ ಆರೋಗ್ಯ, ಎಲ್ಲರೂ ಪ್ರತಿಯೊಂದು ಭೂಮಿ ಮೇಲೆ ಅಷ್ಟು ಪ್ರತಿಯೊಂದು ಜೀವಿ ಅದಾವೆ, ಎಲ್ಲರಿಗೆ ಆಯುಷ್ಯ ಕೊಡಲಿ, ಕಾಪಾಡಲಿ ಅಂತ ಕೇಳ್ಕೊತೀನಿ ರೀ ನಾನು. ಯಾರ್ಯಾರೆಲ್ಲ ನೋಡತ್ತಿರಲ್ಲ ಅವ್ರಿಗೆ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಆ ದೇವಿ ರೀ, ನಮ್ಮ ದೇವಿ ಲಕ್ಷ್ಮೀ ದೇವಿ ರೀ, ನಮ್ಮ ಮನೆ ದೇವ್ರು ಮಂಗವಾಯಿ ಲಕ್ಷ್ಮೀ. ಅಮಾಸಿಗೊಮ್ಮೆ ಹೋಗ್ತಾಳ್ರಿ ಅತ್ತಿ. ಮುಗೀತು ನೋಡ್ರಿ ನನ್ನ ಪೂಜೆ. ನೋಡಿ, ಪೂಜೆ ಎಲ್ಲ ಮುಗೀತ್ರಿ. ಈಗ ಊಟ ಮಾಡ್ತೀನಿ ರೀ. ಊಟ ಮಾಡಿ ಇನ್ನು ಅರ್ಬಿ ಅದಾವ್ರಿ ವಾಷಿಂಗ್ ಮಿಷನ್ಗೆ ಹಾಕವು. ವಾಷಿಂಗ್ ಮಿಷನ್ಗೆ ಹಾಕಿ ಊಟ ಮಾಡ್ತೀನಿ. ಅಷ್ಟೊತ್ತಿಗೆ ಅವನು ತೊಳೆದಿರ್ತಾವೆ. ಬಟ್ಟೆ ಎಲ್ಲ ಹಾಕಿ ನಮ್ಮ ಮನೆಯವರೆಲ್ಲ ತಂದು ಕೊಡ್ತಾರೆ. ಹಬ್ಬದ ಅಡುಗೆ ಮಾಡೋದ್ರಿ. ಅವರು ಮಾಡ್ತೀನಂತ ಹೇಳ್ಯಾರಿ. ಅವ್ರು ಮಾಡೋಂಥದ್ದು ಏನು ಮಾಡಂಗಿಲ್ಲ ರೀ. ಇವತ್ತೇನು ಸ್ವಲ್ಪ ಉಂಡೆ ಅದು ಮಾಡ್ಬೇಕನ್ನತ್ತೀನಿ ರೀ, ರವದ ಉಂಡೆ ಮತ್ತು ಚೂಡಾ ತೊಗೊಂಬಂದಾರ ನೋಡ್ರಿ. ಇಲ್ಲಿ ಹಬ್ಬಕ್ಕೆ ರವೆ ತರ್ಸೀನಿ ರೀ, ಸಣ್ಣ ರವೆ. ಇದು ಬಾಂಬೆ ರವೆ ಅಂತಾರಲ್ರಿ, ಅದು ಸಣ್ಣ ರವೆ ಉಂಡೆ ಮಾಡಕ್ಕೆ. ಇದು ರವದ ಉಂಡೆ ಮಾಡ್ತೀನಿ ರೀ ಈಗ. ಇದೆಲ್ಲ ಕ್ಲೀನ್ ಮಾಡ್ಕೊಂಡೀನಿ ರೀ, ಹುಳ ಅದು ಇರ್ತಾವೆ ರೀ, ಸ್ವಚ್ಛ ಮಾಡಿ ಇಟ್ಕೊಂಡೀನಿ. ಹುರಿಬೇಕ್ರಿ ಇದು.
ಎಷ್ಟು ಚಂದ ಹುರಿತೀವಲ್ರಿ ಅಷ್ಟು ಜಲ್ದಿ ಕೆಡಂಗಿಲ್ಲ ರೀ ಉಂಡೆ. ಒಂದು ವಾರ 15 ದಿನ ತನಕ ಇರ್ತಾವ್ರಿ. ಇವು ಕಟ್ ಮಾಡಿಟ್ಕೊಂಡಿದ್ರೆಲ್ಲ ಗೋಡಂಬಿ, ಬಾದಾಮಿ ಮತ್ತು ಇದು ಏಲಕ್ಕಿ ರೀ ಪಾಕ್ನಾಗ ಹಾಕೋದ್ರಿ. ಇದು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನೋಡೋರಂತೆ ಬರ್ರಿ ಮಾಡೋನ್ರಿ. ಇದು ರವೆ ಹುರ್ಕೋತೀನಿ ರೀ. ಫಸ್ಟಿಗೆ ತೆಮಿ ಇಟ್ಕೊಂಡಿನಿ ರೀ ರವೆ ಹುರಿಯಾಕ. ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ, ತುಪ್ಪನೂ ಹಾಕೋಬೋದ್ರಿ. ನಾ ಇಲ್ಲಿ ಎಣ್ಣೆ ಹಾಕತ್ತೀನಿ ರೀ. ಸಣ್ಣ ಉರಿ ಇಟ್ಟು ಹುರ್ಕೋಬೇಕ್ರಿ. ಇದು ಸಣ್ಣ ರವೆ ಇರ್ತೈತಲ್ರಿ ಜಲ್ದಿನೇ ಹೊತ್ತು ಬಿಡ್ತೈತ್ರಿ. 2 ಸಲ ಹುರ್ಕೋತೀನಿ ರೀ. ಇದು 1 kg ಐತ್ರಿ ನಾ ತರಿಸಿದ್ದು. 40-50 ಉಂಡೆ ಆಗ್ತಾವ್ರಿ ಇದ್ರೊಳಗೆ. ಸಣ್ಣ ಸಣ್ಣ ಮಾಡಿದ್ರೆ ಜಾಸ್ತಿ ಆಗ್ತಾವ್ರಿ, ಮೀಡಿಯಮ್ ಮಾಡಿದ್ರೆ 40 ಆಗ್ತಾವೆ. ದೊಡ್ಡ ಮಾಡಿದ್ರಿ ಅಂದ್ರೆ ಅಷ್ಟೇ 30 ಇದಾಗ್ತಾವ್ರಿ. ನಾ ಅಷ್ಟೇ ಮೀಡಿಯಮ್ ಮಾಡ್ತೀನಿ ರೀ, ಸಣ್ಣನೂ ಬೇಡ ದೊಡ್ಡನೂ ಬೇಡ. 2 ಸಲ ಹುರ್ಕೋತೀನಿ ರೀ. ಇದು 1 ಸಲ ಹಾಕಿನಿ, ನಾ ಇಷ್ಟ ಐತ್ರಿ. ಫುಲ್ ಲೋ ಫ್ಲೇಮ್ ಇಟ್ಟು ಚಂದ ಹುರಿಬೇಕ್ರಿ. ಇದು ಹುರಿಯಾಕ್ತೀನಿ ರೀ. ಇದು 10 ನಿಮಿಷ ಆದರೂ ಬೇಕ್ರಿ. ಇದು ಯಾವಾಗಲೂ ಹೊರಗೆ ಒಲೆ ಮೇಲೆ ಹುರ್ಕೊಂಬರ್ತಿದ್ದೆ ರೀ ಇದನ್ನು. ಈಗೆಲ್ಲ ಒಲೆ ಆರೈತ್ರಿ. ಒಲೆ ಹೊತ್ತಿಸ್ಕೊಂಡು ಮತ್ತಲ್ಲಿ ಗಾಳಿ ಭಾಳ ಹತ್ತೈತ್ರಿ, ಅದಕ್ಕೆ ಇಲ್ಲೇ ಮಾಡತ್ತೀನಿ ರೀ. ಇವತ್ತು ಹುರ್ಕೊಳ್ಳೋದಷ್ಟೇ ಲೇಟ್ ರೀ, ಇದು ಮಾಡೋದು ಜಲ್ದಿನೇ ಆಗ್ತೈತ್ರಿ. ಎಲ್ಲ ಹುರಿದು ಬಿಟ್ಟು ಸಿಗೋಣ್ರಿ. ಪಾಕನೂ ಕುದಿಯಾಗ್ತೈತ್ರಿ. ಈಗ ಈ ಕಡೆ ಇಟ್ಟೇನಿ ರೀ ಡ್ರೈ ಫ್ರೂಟ್ಸ್, ತುಪ್ಪ ಹಾಕಿ ಬಿಸಿ ಮಾಡಕ್ಕೆ ಇಟ್ಟೇನಿ ರೀ. ಭಾಳ ಹೊತ್ತಿಸ್ಬಾರ್ದ್ರಿ, ಒಂದು ಸ್ವಲ್ಪ ಬೆಚ್ಚಗಾಗನ ತೆಗೆದುಬಿಡ್ತೀನಿ ರೀ. ಒಣ ದ್ರಾಕ್ಷಿ ಹೇಳಿದ್ದೆ ರೀ, ಇದ್ದಿತ್ತಿಲ್ಲತ್ರಿ ಅವ್ರ ಅಂಗಡ್ಯಾಗ, ತಂದಿಲ್ರಿ. ಮತ್ತು ಕೊಬ್ಬರಿ ಹಾಕ್ತಿದ್ದೆ ರೀ, ಒಣ ಕೊಬ್ಬರಿ, ಅದನ್ನು ಇಲ್ಲತ್ರಿ. ಹಂಗೆ ಮಾಡತ್ತೀನಿ ರೀ ವರ್ಷ. ಈ ಪಾಕ ಜಾಸ್ತಿ ಆಗ್ತೈತೆ ಅನ್ಸತ್ತೈತ್ರಿ, ಸ್ವಲ್ಪ ತೆಗೆದು ಇಡ್ತೀನಿ ರೀ. ಆಮೇಲೆ ಗಟ್ಟಿ ಅನ್ನಿಸ್ತಂದ್ರೆ ಮತ್ತೆ ಹಾಕೊಂಡ್ಬಿಡ್ತೀನಿ. ಹಿಂಗೆ ಪಾಕ ಮಾಡೇ ಮಾಡ್ಕೋಬೇಕ್ರಿ. ಉಂಡೆ ಭಾಳ ದಿನ ಇರ್ತಾವೆ ರೀ, 1 ತಿಂಗಳು ಇಟ್ಟರು ಕೆಡಂಗಿಲ್ಲ ರೀ. ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವೆ ರೀ. ಉಂಡೆ ಮೆತ್ತಗೆ ಆಗಿಬಿಡ್ತಾವೆ ಫುಲ್. ತುಪ್ಪ ಹಾಕಿರ್ತೀವಲ್ರಿ, ಹಿಂಗಾಗಿ ಮೆತ್ತಗೆ ಆಗಿಬಿಡ್ತಾವೆ ರೀ. ಕಟ್ ಫ್ರೈ ಆಗತ್ತಾವ ರೀ. ಗೋಡಂಬಿ, ಬಾದಾಮಿ ಪಾಕ ರೆಡಿ ಆಗೈತ್ರಿ. ಇವಾಗ ತುಪ್ಪದಲ್ಲಿ ಹುರಿದು ತಂದು ಇಟ್ಕೊಂಡ್ಬಿಟ್ಟಿನಿ ರೀ. ಇಲ್ಲೇ ತೊಗೊಂಬರ್ತೀನಿ ರೀ ಕೆಳಗೆ. ಪಾಕ ಇನ್ನೊಬ್ರಿಗೆ ಇರ್ಬೇಕ್ರಿ. ಹಿಂಗೆ ಹಾಕ್ಬಿಟ್ರವ ಯಾರೂ ಇಲ್ಲರಿ, ಮಕ್ಕೊಂದಾರ ನಮ್ಮ ಮನೆಗೆ. ಪಾಕ ಗಟ್ಟಿ ಆಗಿಬಿಡ್ತೈತ್ರಿ. ಇಲ್ಲ ಅಂದ್ರೆ ಜಲ್ದಿ ಮಾಡ್ಬೇಕ್ರಿ. ಇದು ಹಿಂಗೆ ಹಾಕ್ತಾ ತಿರುಗಾಡ್ಬೇಕ್ರಿ. ಇದು ಮತ್ತೆ ಹಂಗೆ ಹಾಕತ್ತೀನಿ ನೋಡ್ರಿ. ಪಾಕ ತಕ್ಕೋಬೇಕ್ರಿ ಒಂದ್ಸಲ. ಸ್ವಲ್ಪ ತೆಗೆದಿಡ್ತೀನಿ ರೀ ಪಾಕ. ಕಮ್ಮಿ ಬಿತ್ತಂದ್ರೆ ಮ್ಯಾಗ ಹಾಕೋದು. ಇವಾಗ ಹಾಕ್ಕೊಂಡ್ರೆ ರವೆ ಹಾಕತ್ತೀನಿ. ತಿರುಗಾತಿಟ್ಟರಿ. ಸಲ ಫುಲ್ ಅಳಸಾಗಿಬಿಟ್ಟಿತ್ರಿ. ಅದು ಉಂಡಿನೇ ಬರಂಗಿಲ್ಲತ್ ಮಾಡಿದ್ದೆ ರೀ ನಾ. ಏನೂ ಆಗಂಗಿಲ್ಲ ಅದು. ಆಮೇಲೆ ಗಟ್ಟಿ ಆಗ್ತೈತ್ರಿ, ಆಫ್ ಆಗ್ತೈತಿ. ಕಡಿಮೆ ಅನ್ಸತ್ತೈತ್ರಿ. ಪಾಕ ತೆಗೆದಿಟ್ಟಿನಲ್ರಿ, ಅದಷ್ಟು ಹಾಕ್ಬಿಡ್ತೀನಿ ಅದಕ್ಕೆ.
ಬರಲ್ಲ. ಬಿಸಿ ಇದ್ದಾಗೆ ಕಟ್ಬಿಡ್ಬೇಕ್ರಿ. ಹೋದ ಸಲ ಅಳಸಾಗಿತ್ತು ಅಂತ ಹೇಳಿ ತೆಗೆದಿಟ್ಟಿದ್ದಾರೆ. ಈಗ ಕರೆಕ್ಟ್ ಆಗೈತೆ. ಕೈಗೆ ನೀರು ಹಚ್ಕೊಂಡು ಬಿಸಿ ಇದ್ದಾಗೆ ಕಟ್ಟಿ ಬಿಡ್ಬೇಕ್ರಿ. ನೀರೇ ಹಾಳಾರೆ ತುಪ್ಪದಾಗ ಇದು ಮಾಡಿ ಹಾಕೊಂಡ್ಬಿಡ್ತೇನೆ ರೀ. ಕರೆಕ್ಟ್ ಆಗೈತೆ ರೀ ಸಲ. ಕಾಣಿಸುತ್ತಿಲ್ಲ ನೋಡ್ರಿ, ಕರೆಕ್ಟ್ ಅದಾಗೈತ್ರಿ. ಈಗ ಕಟ್ಟಿ ಬಿಡ್ತೀನಿ ರೀ ಉಂಡೆ ಬಡ ಬಡ. ಬಿಸಿ ಐತ್ರಿ, ಭಾಳ ಅಂದ್ರೆ ಭಾಳ ಸುಡಾತೈತ್ರಿ. ಪರ್ಫೆಕ್ಟ್ ಆಗೈತ್ರಿ ನೋಡ್ರಿ. ಫಸ್ಟಿಗೆ ಬರ್ತಿತ್ತಿಲ್ರಿ ರವದ ಉಂಡೆ. ನಮ್ಮವ್ವ ಬಂದು ಮಾಡಿಕೊಟ್ಟು ಹೋಗ್ತಿದ್ದಿಲ್ರಿ ಆಕಿ. ನಂಗೆ ಮಾಡಿಕೊಟ್ಟು ಮರುದಿನ ಆಕಿ ಮಾಡ್ಕೊತಿಳ್ರಿ. ಕಲಿಸ್ಯಾಳಲ್ರಿ. ಈಗ 2-3 ವರ್ಷ ಆಯ್ತು ನಾನೇ ಮಾಡತ್ತೀನಿ ರೀ. ಎಲ್ಲ ಒಂದೇ ದಿನ ಅಂದ್ರೆ ಆಗಂಗಿಲ್ಲ ರೀ. ಅದಕ್ಕೆ ಇವತ್ತು ಉಂಡೆ ಮತ್ತು ಚೂಡ ಮಾಡ್ತೀನಿ ರೀ. ಇಷ್ಟು ಉಂಡೆ ಮಾಡಿಟ್ಟು ಚೂಡ ಮಾಡ್ತೀನಿ ರೀ. ತಂದಿಟ್ಟಾರಿ ಚುರುಮುರಿ. ಎಲ್ಲ ಕಟ್ತೀನಿ ರೀ ಬಡ ಬಡ. ಕಟ್ಟಿ ಸಿಗೋಣ್ರಿ ಮತ್ತು. ಉಂಡೆ ಆಯ್ತು ರೀ ಮಾಡೋದು ನೋಡ್ರಿ. 45 ಉಂಡೆ ಆಗ್ಯಾವ್ರಿ. 1 kg ಮಾಡೀನಿ ರೀ ಉಂಡೆ. ಮತ್ತು ಇವಾಗನ ಮತ್ತೆ ಮಾಡ್ಕೋತೀವಿ ರೀ ನಾವು. ನೋಡಿರಿ ಕಾಣುತ್ತಾ ಮೆತ್ತಗಾಗ್ಯಾವ್ರಿ, ಸಾಫ್ಟ್ ಆಗ್ಯಾವ್ರಿ ಉಂಡೆ. ಆಯ್ತು ರೀ. ಈಗ ಚೂಡ ಮಾಡ್ತೀನಿ ರೀ. ಚಂತನ ಇದ್ರಾಗ ಆಗ್ಬಿಡ್ತೈತಿ. ಹಬ್ಬದ ಅಡುಗೆ ಅಲ್ರಿ. ಚೂಡಕ್ಕೆಲ್ಲ ರೆಡಿ ಮಾಡ್ಕೊತೀನಿ ರೀ. ರೆಡಿ ಮಾಡೋಕ್ಕೆ ಏನೈತೆ ಅಂದ್ರೆ ಬೆಳ್ಳುಳ್ಳಿ ಇಷ್ಟೇ ರೀ. ಇಷ್ಟೇ ತೊಗೊಂಡ್ಬಿಡ್ತೀನಿ ರೀ. ಬೆಳ್ಳುಳ್ಳಿ, ಶೇಂಗಾ, ಪುಟಾಣಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ. ಇದೆಲ್ಲ ಒಂದಿಷ್ಟು ತೆಗೆದಿಟ್ಟು ರೆಡಿ ಮಾಡ್ಕೊತೀನಿ. ಒಂದು ಸ್ವಲ್ಪ ಆರನ್ನ ಡಬ್ಬಿಗೆ ಹಾಕಿಟ್ಬಿಡ್ತೀನಿ ರೀ. ಈಗ ನೋಡ್ರಿ ಚುರುಮುರಿ ಹಸನ್ ಮಾಡಿಟ್ಟಿನಿ ರೀ ಎಲ್ಲ. ಈಗ ಅಲ್ಲೆಲ್ಲ ರೆಡಿ ಮಾಡಿಟ್ಟಿನಿ ರೀ, ತೋರಿಸ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ, ಜೀರಿಗೆ, ಹಸಿ ಶೇಂಗಾ, ಪುಟಾಣಿ. ಶೇಂಗಾ ಇಷ್ಟ ನಂಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳತ್ತೀನಿ. ಎಣ್ಣೆ ಇಟ್ಟಿನಿ ರೀ ಕಾಯಕ್ಕೆ. ಎಣ್ಣೆ ಕಾದೈತ್ರಿ, ಜೀರಿಗೆ ಹಾಕೊಂಡ್ಬಿಡೋಣ ರೀ. ಕರಿಬೇವು ಹಾಕ್ತೀನಿ ರೀ. ಕರಿಬೇವನು ಜಾಸ್ತಿನೇ ಹಾಕ್ಕೊತೀನಿ ರೀ. ಮಳೆ ಅಂದ್ರೆ ಹಾಕ್ಬಿಟ್ಟು ಬರೋದು. ಶೇಂಗಾ ಹಾಕ್ಕೊತೀನಿ. ಶೇಂಗಾ ಫ್ರೈ ಆಗ್ಬೇಕು ಚೆಂದಾಗಿ. ಜೋಳ ಬರಾಕತ್ತಿ ಲೈಟ್ ಹೋದ್ರಿ. ಕರೆಂಟ್ ಹೋದ್ರು.
ಶೇಂಗಾ ಫ್ರೈ ಆಗತ್ತಾವ ನೋಡ್ರಿ. ಈಗ ಉಪ್ಪು ಹಾಕ್ತೀನಿ. ಬೆಳ್ಳುಳ್ಳಿ ಹಾಕ್ತೀನಿ ರೀ. ಬೆಳ್ಳುಳ್ಳಿ ಭಾಳ ಹಚ್ಚಿಸ್ಬಾರ್ದ್ರಿ, ಅವು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅರಿಶಿನ ಪುಡಿ ಹಾಕ್ತೀನಿ. ಪುಟಾಣಿ ಹಾಕ್ತೀನಿ ರೀ. ಮಿಕ್ಸ್ ಮಾಡಿ ಆಮೇಲೆ ಖಾರ ಹಾಕ್ತೀನಿ. ಒಂದೆರಡು ನಿಮಿಷ ರೀ. ಆಗ ಖಾರ ಹಾಕಿ ಮಿಕ್ಸ್ ಮಾಡಿ ಬಂದ್ ಮಾಡಿಬಿಡ್ತೀನಿ ರೀ ಗ್ಯಾಸ್. ಖಾರ ಹಾಕತ್ತೀನಿ ರೀ. ಆಗೈತೆ ರೀ ಒಗ್ಗರಣೆ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೀ. ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ರೀ. ಈಗ ಇದೈತೆ, ಇದಕ್ಕೊಂದು ಸ್ವಲ್ಪ ಚುರುಮುರಿ ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ರೀ. ಇದಕ್ಕೆ ಎಣ್ಣೆ ಐತ್ರಿ, ಅದಕ್ಕೆ ಇನ್ನೊಂದಿಟ್ಟು ಮಿಕ್ಸ್ ಮಾಡೋಣ. ಚೂಡ ರೆಡಿ ಆದವು ರೀ. ನಮ್ಮ ಟೇಸ್ಟ್ ಮಾಡಿ ನೋಡೋಣ ರೀ ಹೆಂಗಾಗ್ಯಾವತ್ತು. ಮಸ್ತ್ ಆಗ್ಯಾವ್ರಿ. ಚೂಡನ್ ಬಾನ ಹಿಡಿಯಂಗಿಲ್ಲ ರೀ. ಚುರುಮುರಿ ತೆಗೆದಿಟ್ಟಿರ್ತೀನಿ ರೀ. ಶೇಂಗಾ, ಪುಟಾಣಿ, ಕರ್ಚಿಕಾಯಿ ಉಂಡೆ ಅವೆಲ್ಲ ಬಾನ ಹಿಡಿತಾರೆ. ಚೂಡ ಹಿಡಿಯಂಗಿಲ್ಲ. ಕೈ ಟೇಸ್ಟ್ ಮಾಡಿದೆ ರೀ. ನಮ್ಮ ಹುಡುಗರು ಸಪ್ಪಗೆ ತಿಂತಾರೆ, ಸಪ್ಪಗೆ ಮಾಡೀನಿ ರೀ. ಮುಗೀತು ನೋಡ್ರಿ ಅಲ್ಲ ಚೂಡ ಉಂಡೆ. ನಾನು ನಾಳೆಗೆ ಐತ್ರಿ ಕರ್ಚಿಕಾಯ್ದು ಉಂಡೆ ಚೂಡ. ಬಾಂಡೆ ತೊಳೆಯೋದ್ರಿ. ಈಗ ಚಹಾ ಮಾಡೋದು, ಬಾಂಡೆ ತೊಳೆಯೋದು, ಮತ್ತು ಅಡುಗೆ ಮಾಡೋದು ಸ್ಟಾರ್ಟ್ ರೀ. ನಮ್ಮ ಹುಡುಗರು ಬಂದ್ರೆ ಕಾಣಿಸ್ತೈತ್ರಿ. ಗೇಟ್ ಸಪ್ಪಳಾಯ್ತು. ಡಬ್ಬಿಗೆ ಹಾಕಿಡತ್ತೀನಿ ರೀ ಎಲ್ಲ. ಚೂಡ ಇದಕ್ಕೆ ಹಾಕಿಡ್ತೀನಿ ರೀ. ಇವತ್ತಿಂದ ಮುಗೀತು ನೋಡ್ರಿ ಮಾಡೋದು. ನಾಳಿಂದ ಅವ್ರಿಗೊಂದು 4-5 ಇಡ್ತೀನಿ ರೀ. 5 ಮಂದಿಗೆ ಒಂದೊಂದು. ಬಾನಕ್ಕೆ ಇದ್ರಾಗ ಇರ್ತಾವ್ರಿ. ಇದನ್ನ ಯಾರೂ ಮುಟ್ಟಾಕ್ ಬಿಡಂಗಿಲ್ಲ ರೀ. ಹುಡುಗರು ಹತ್ತಾರಲ್ರಿ, ಉಂಡೆ ಅಂದ್ರೆ ಇಷ್ಟ ರೀ ಅವ್ರಿಗೆ. ಮೊದಲೇ ಅವ್ರಿಗೊಂದೊಂದು ಕೊಡ್ತೀನಿ ರೀ. ಯಾರು ಗೇಟ್ ಸಪ್ಲ ಮಾಡತ್ತೀರಿ? ಟೈಮ್ 3:30 ಆಗೈತ್ರಿ. ಆಗಳೇ ಬಂದ್ರೆ ಮಾಡಿದ್ದೇವೆ ನಾವು. ಯಾರೋ ಹುಡುಗರು ಸೌಂಡ್ ಮಾಡತ್ತಾರೆ ಗೇಟ್. ಚೂಡ ಚಲೋ ಆಗ್ಯಾವತ್ರಿ ನಮ್ಮ ಮನೆಯವ್ರು. ಶೇಂಗಾ ಫುಲ್ ಜಾಸ್ತಿ ಆಗ್ಬಿಟ್ಟಿನ್ರಿ ನಾ. ದಿನ ಒಂದೊಂದು ಶೇಂಗಾ ಬರ್ಬೇಕ್ರಿ, ಅಂದ್ರೆ ಚೂಡ ತಿನ್ನಕ್ಕೆ ಮಜಾ. ಎಲ್ಲ ತಳಗೆ ಹೋಗ್ಬಿಟ್ಟು ಶೇಂಗಾ. ಶೇಂಗಾ ಸುನಿಲ್ಲ ರೀ. ಚೂಡ ತಿನ್ರಿ. 4ಕ್ಕೆ ರೀ.
ಹಾಕಿಟ್ಬಿಡ್ತೀನಿ ರೀ. ಎಲ್ಲ ಹಾಕಿಟ್ಟು ಫುಲ್ ಮಾಡೋಣ ಹಿಂಗೆ ಡಬ್ಬಿಗೆ ಹಾಕಿಟ್ಕೊಂಡ್ಬಿಡ್ಬೇಕು ರೀ. ಇಲ್ಲಾಂದ್ರೆ ಅವಕ್ಕೆ ಮೆತ್ತಗಾಗ್ಬಿಡ್ತಾವ್ರಿ ಅವು. ಈಗ ಎಷ್ಟು ಕ್ರಿಸ್ಪಿ ಅದಾವ ನೋಡಿರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ಯಾರು ನೋಡತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಕರ್ಚಿಕಾಯಿ ವಿಡಿಯೋದಾಗ ನಾಳೆ ಕರ್ಚಿಕಾಯಿ ಮಾಡ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.